ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಈ ಜಿಲ್ಲೆಯ ಪರಿಶೀಲನೆಯನ್ನ ಬರ ಪರಿಶೀಲನೆಯನ್ನ ಮಾಡಿದ್ದೇನೆ. ಈ ಪರಿಶೀಲನಾ ಸಭೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಶ್ರೀಮತಿ ಮಂಜುಳಾ ಅವರು, ಡಾಕ್ಟರ್ ಮಂಜುಳಾ ಅವರು ಭಾಗವಹಿಸಿದ್ದಾರೆ. ಅದೇ ಪ್ರಕಾರ ನಮ್ಮ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೀನಾ ಅವರು, ನಮ್ಮ ಮನೋಜ್ ಕುಮಾರ್ ಮೀನಾ ಅವರು ಭಾಗವಹಿಸಿದ್ದಾರೆ. ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪ್ರಭು ಅವರು ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರು ಭಾಗವಹಿಸಿದ್ದಾರೆ. ಎಲ್ಲ ಅಧಿಕಾರಿಗಳು, ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಜೊತೆಯಲ್ಲಿ ಶಾಸಕರು, ಈ ಕ್ಷೇತ್ರದ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅವರು ಮತ್ತು ರವಿಕುಮಾರ್ ಅವರು, ಪುಟ್ಟಸ್ವಾಮಿ ಗೌಡರು ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅನೇಕ ಜನ ಚೇರ್ಮನ್ಗಳು, ರಮೇಶ್ ಅವರು ಮತ್ತು ಇನ್ನಿತರ ಚೇರ್ಮನ್ಗಳೆಲ್ಲ ಭಾಗವಹಿಸಿದ್ದಾರೆ. ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಮಳೆಯ ಪ್ರಮಾಣ ಸುಮಾರು 84% ಕಡಿಮೆ ಆಗಿದೆ ಈ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ತಾಲೂಕನ್ನು ಸೇರಿ ಆವರೇಜ್ 84% ಕಡಿಮೆ ಆಗಿದೆ. ಮತ್ತು ಬಿತ್ತನೆ ಭಾಳಷ್ಟು ಕಡಿಮೆ ಆಗಿದೆ. ಸುಮಾರು 3.2% ಬಿತ್ತನೆ ಆಗಿದೆ. ಬಹುಶಃ ಇತಿಹಾಸದಲ್ಲೇ ಇಷ್ಟು ಕಡಿಮೆ ಬಿತ್ತನೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ಬಿತ್ತನೆ ಆಗಿದೆ. ಬರದ ಪರಿಸ್ಥಿತಿ ಬಹಳ ಗಂಭೀರವಾಗಿ ಈ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಯಾವ ರೀತಿ ಇದೆ ಅದಕ್ಕೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ, ಈ ಜಿಲ್ಲೆಯಲ್ಲೂ ಕೂಡ ಬರದ ಪರಿಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಅನೇಕ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೊದಲನೇದಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಆದ್ಯತೆಯ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ, ಬೋರ್ವೆಲ್ಗಳು ಒಣಗತ್ತೆ, ತಕ್ಷಣ ಅವರು ಟಾಸ್ಕ್ ಫೋರ್ಸನ್ನು ಕರೆದು, ತಾಲೂಕ್ ಲೆವೆಲ್ನಲ್ಲಿ ಒಂದು ಟಾಸ್ಕ್ ಫೋರ್ಸು ಶಾಸಕರ ಅಧ್ಯಕ್ಷತೆಯಲ್ಲಿದೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದರೆ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ.